ಸ್ನೇಹಿತನಿಗೆ ಕಂಠಪೂರ್ತಿ ಕುಡಿಸಿ ರಾಬರಿ ಮಾಡಿಸಿದ್ದ ಕ್ರಿಮಿಗಳು ಅಂಧರಾಗಿದ್ದಾರೆ. ಚುಂಚಕಟ್ಟೆಯ ಚಂದನ್, ಅಚಲ್, ಪವನ್ ಸ್ನೇಹಿತರು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರುವ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು. ಹೊರಗೆ ಬಂದಿದ್ದ ಕೆಲವೇ ಕ್ಷಣಗಳಲ್ಲಿ ಮೂವರು ಅಪರಿಚಿತರು ಚಂದನ್ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿದ್ರು. ಚಿಕ್ಕಜಾಲ ಪೊಲೀಸರಿಂದ ತನಿಖೆ ವೇಳೆ ರಾಬರಿ ಮಾಡಲು ಸ್ಕೆಚ್ ಹಾಕಿದ್ದು ಬಯಲಾಗಿದೆ. ಇಬ್ಬರು ಸ್ನೇಹಿತರು ಸೇರಿ ಪ್ರೇಮ್ ಶೆಟ್ಟಿ ಗ್ಯಾಂಗ್ಗೆ ಖಾಕಿ ಬಲೆ ಬೀಸಿದೆ. ತಿಥಿ ಕಾರ್ಯ ನಡೆಯುತ್ತಿದ್ದ ಮನೆಯಲ್ಲಿ ಕೈಚಳಕ ತೋರಿಸಿದ್ದ ಖತರ್ನಾಕ್ ಕ್ರಿಮಿಗಳು ಲಾಕ್ ಆಗಿದ್ದಾರೆ. ಆನೇಕಲ್ ತಾಲೂಕಿನ ಅಡೆಸೊಣ್ಣಟ್ಟಿಯಲ್ಲಿ ಮೇ 2ರಂದು ಪ್ರೇಮ ಎಂಬುವರ ಮನೆ ಬಾಗಿಲು ಮುರಿದು 240 ಗ್ರಾಂ ಚಿನ್ನಾಭರಣ ದೋಚಿದ್ರು. ಸೂರ್ಯನಗರ ಪೊಲೀಸರು ತಮಿಳುನಾಡು ಮೂಲದ ಸುಧಾಕರ್, ಅಜಯ್, ಅರವಿಂದ್ನನ್ನ ಬಂಧಿಸಿದ್ದಾರೆ. 9 ಮನೆಗಳಲ್ಲಿ 1 ಕೆಜಿಗೂ ಹೆಚ್ಚು ಚಿನ್ನ ಕದ್ದಿದ್ದು ಬಯಲಾಗಿದೆ. ಇಲ್ಲ, ಅವತ್ತು ನಮ್ಮ ಅತ್ತೆಯವ್ರ ತಿಥಿ ಇತ್ತು. ಅವತ್ತು ನೈಟ್ ಅಲ್ಲೇ ಇರಬೇಕಿತ್ತು, ಮಳೆನೂ ಜಾಸ್ತಿ ಇತ್ತು. ಹುಡುಗರು ಹೋಗ್ತೀನಿ ಅಂದರು, ಸರಿ ಮಲ್ಕೊಳ್ರೆ ಬೆಳಗ್ಗೆ ಎದ್ದೋಗೋಣ ಅಂತೇಳಿ 11 ಗಂಟೆವರೆಗೂ ಇಲ್ಲೇ ಇದೆ ನನ್ನ ಮಗ. 11 ಗಂಟೆಗೆ ಮನೆಗೆ ಬಂದಿದ್ದಾನೆ, ನೋಡ್ಕೊಂಡಿದ್ದು ಹಿಂಗೆ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ 5 ತಿಂಗಳ ಕಂತು ಕಟ್ಟಿಲ್ಲ ಎಂದು ಕುಟುಂಬವನ್ನು ಬೀದಿಗೆ ತಳ್ಳಿದ್ದಾರೆ. ಮುನಿರಾಜು ಎಂಬಾತ ಎಸ್ಬಿಎಸ್ಪಿ ಮೈಕ್ರೋ ಫೈನಾನ್ಸ್ನಿಂದ 21 ಲಕ್ಷ ಸಾಲ ಪಡೆದಿದ್ದ. 5 ತಿಂಗಳಿಂದ ಕಂತು ಕಟ್ಟಿರಲಿಲ್ಲ. ಹೀಗಾಗಿ ಮನೆಗೆ ಬೀಗ ಜಡಿದು ಮನೆಯಿಂದ ಹೊರ ಹಾಕಿದ್ದಾರೆ.